ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರನಗೌಡ, ಸಾಮಾಜಿಕ ಹೋರಾಟಗಾರ. ಬಂಧುಗಳೇ, ಇವತ್ತು ಬಹುಭಾಷಾ ನಟ ಪ್ರಕಾಶ್ ರೈ ಪ್ರಕಾಶ್ ರಾಜ್ ಅವರು ಒಂದು ಪ್ರೆಸ್ ಕ್ಲಬ್ಬನ್ನು ಅರೇಂಜ್ ಮಾಡಿದ್ರು. ಅಂದರೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಚಿನ್ನಯ್ಯ ಏನು ರಿಟ್ ಪಿಟಿಷನ್ನಲ್ಲಿ ಒಂದು ರಿಟ್ ಅರ್ಜಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು. ಹಾಗಾಗಿ ಎಲ್ಲ ಮಾಧ್ಯಮಗಳಿಗೂ ಸ್ವಾಗತ ಅಂತೇಳಿ ಬರೆದ್ಬಿಟ್ಟು ಅದರ ಕೆಳಗಡೆ ಮಾರಿಕೊಂಡ ಮಾಧ್ಯಮಗಳಿಗೂ ಕೂಡ ವಿಶೇಷ ಆಹ್ವಾನ ಅಂತ ಹೇಳಿ ಕೊಟ್ಟಿದ್ದರು. ಅದಕ್ಕೆ ಅಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರು ಏನು ಪತ್ರಕರ್ತರು ಏನಿದ್ದಾರೆ, ಆ ಧರ್ಮಸ್ಥಳದ ಪ್ರಕರಣದ ವಿಷಯವನ್ನು ಕೇಳಬೇಕಾಗಿತ್ತು. ಅದರ ಜೊತೆಗೆ ಸರ್, ತಾವೇನು ಮಾರಿಕೊಂಡ ಮಾಧ್ಯಮದ ಮಿತ್ರರು ಅಂತ ವಿಶೇಷ ಆಹ್ವಾನ ಅಂತೇಳಿ ಕೊಟ್ಟಿದ್ದೀರಿ, ಅವರು ಯಾರಾದರೂ ಗೊತ್ತಿದ್ದರೆ ಹೇಳಿ ಅಂತ ಕೇಳ್ಬೋದಾಗಿತ್ತು. ಆದರೆ ಅಲ್ಲಿ ಬಂದಿರತಕ್ಕಂತಹ ಪತ್ರಕರ್ತರು ಸುಮಾರು 10:30ಯಿಂದ 12 ಗಂಟೆಗಳ ತನಕ ನಿಮ್ಮ ಬೆಲ್ಟನ್ನು ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ತಾಕತ್ತಿದೆಯಾ? ಈ ರೀತಿಯಾದಂತಹ ಗೋಜಲಮಯವಾಗಿ ಜೋರಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮಾರಿಕೊಂಡ ಮಾಧ್ಯಮಗಳು ಇಲ್ವಾ? ತಮ್ಮನ್ನೇ ಯಾಕೆ ನೀವೇ ಅಂದ್ಕೊಳ್ತೀರಾ? ಮಾರಿಕೊಂಡ ಮಾಧ್ಯಮದವರ ನನಗೆ ವಿಶೇಷ ಆಹ್ವಾನ ಅಂತ ಕೇಳಿದರೆ ನೀವೇ ಯಾಕೆ, ನಮ್ಗೆ ಯಾಕೆ ಹಂಗಂದ್ರಿ, ನಿಮ್ಗೆ ಯಾಕೆ ನೀವು ಹಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ ಅಂತೇಳಿ ನಿಮ್ಮನ್ನೇ ನೀವೇ ಯಾಕೆ ಬೊಟ್ಟು ಮಾಡ್ಕೊಳ್ತೀರಾ? ಹಾಗಾದರೆ ನೀವು ಮಾರಿಕೊಂಡ ಮಾಧ್ಯಮಗಳ ನೀವು ತಮ್ಮನ್ನು ತಾವು ಯಾಕೆ ಬೊಟ್ಟು ಮಾಡ್ಕೊಳ್ತಾ ಇದ್ದೀರಿ? ಬೆಲ್ಟ್ ಸರಿ ಮಾಡ್ಕೊಳ್ರಿ ಅನ್ನೋದ್ರ ಅರ್ಥ ಏನು? ಅಂದರೆ ಪ್ಯಾಂಟ್ ಬಿತ್ತೀರಿ, ಅವರನ್ನು ಸಮಾಜಕ್ಕೆ ಅಂದರೆ ಭಯ ಬೀಳಿಸ್ತಕ್ಕಂಥ ಕೆಲಸನ ತಾಕತ್ತಿದೆಯಾ ಅಂತ ಕೇಳ್ತೀರಿ. ಇದು ಭಯ ಬೀಳಿಸ್ತಕ್ಕಂತಹ ಕೆಲಸಗಳನ್ನು ಪತ್ರಿಕೋದ್ಯಮದವರು ಮಾಡಬಾರ್ದು. ಯಾಕೆ ಅಂತಂದರೆ ಒಬ್ಬ ಚಿನ್ನಯ್ಯ ಮೊದಲು 164, ಅದಾದಮೇಲೆ ಅದು 183 ಸ್ಟೇಟ್ಮೆಂಟ್ ಆಗುತ್ತೆ. 183 ಸ್ಟೇಟ್ಮೆಂಟ್ ಕೊಟ್ಟ ಆಗ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದ. ಆ ಹೇಳಿಕೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನನಗೆ ಚಿನ್ನಯ್ಯ ಪ್ರಕಾಶ್ ರಾಜ್ ಅವರಿಗೆ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿ ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ಈ ಥರದ್ದೆಲ್ಲ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದ ತನಕ ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿರತಕ್ಕಂತಹ ಸತ್ಯಾಸತ್ಯತೆಯನ್ನು ನಾನು ಹೇಳ್ತೀನಿ, ನನಗೆ ಕನಸು ಬೀಳ್ತಾ ಇತ್ತು, ಹಾಗಾಗಿ ನನಗೆ ಒಂದಿಷ್ಟು ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಈ ಸತ್ಯವನ್ನು ಹೇಳಬೇಕು ಅಂತೇಳಿ ಬಂದಿದ್ದೀನಿ. ಆದರೆ ನಾನು SITಗೆ ಹೋಗಲಿಕ್ಕೆ ನನಗೆ ಧೈರ್ಯ ಸಾಲ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಅವರು ಮುಖ್ಯಮಂತ್ರಿಗಳು ಎಲ್ಲರ ಪ್ರಭಾವಿಗಳು ಕೂಡ ಅಲ್ಲಿಗೆ ಬರ್ತಾರೆ, ಇದಕ್ಕೆ ನ್ಯಾಯ ಸಿಗುತ್ತೋ ಅನ್ನೋ ಭರವಸೆ ಇತ್ತೋ ಅಥವಾ ಇಲ್ಲವೋ ಗೊತ್ತಿಲ್ಲ ಚಿನ್ನಯ್ಯನಿಗೆ. ಹಾಗಾಗಿ ಆತ ಏನು ಮಾಡ್ತಾನೆ, ಕೇಳ್ತಾನೆ. ಅದಕ್ಕೆ ಪ್ರಕಾಶ್ ರಾಜ್ ಅವರು ಏನು ಹೇಳ್ತಾರೆ, ನನಗೆ ಹೇಳಿದ ಸತ್ಯವನ್ನೇ ನೀನು SITಗೂ ಹೋಗಿ ಹೇಳು ಅಂತ ಅವರು ಹೇಳ್ತಾರೆ. ಅವರು SITಗೆ ಫೋನ್ ಮಾಡಿ, ಅಂದರೆ ಯಾರು ಮೊಹಂತಿ ಅವರಿಗೆ, SIT ಚೀಫು ಏನು ಮೊಹಂತಿ ಅವರಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತೇಳಿ ಅದನ್ನು ಹೇಳ್ತಾರೆ. ನನಗೆ ಯಾರಾದರೂ ಫೋನ್ ಮಾಡಿ ಇಲ್ಲ ಈ ರೀತಿ ಬೆದರಿಕೆ ಇದೆ ಅಂತಂದರೆ ಹೋಗಪ್ಪ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ತೀವಿ. ನನಗೆ ಧೈರ್ಯ ಸಾಲ್ತಾ ಇಲ್ಲ ಅಂತಂದರೆ ಸರಿ ಈ ರೀತಿ ಇದೆ ಅಂತೇಳಿ ನಾನೇ ಹೇಳ್ತೀನಿ. ನಮ್ಮ ಹತ್ರ ಬಂದರೂ ಹೋರಾಟಗಾರ ಯಾರ ಹತ್ರ ಬಂದ್ರೂ ಈ ಥರ ಕೆಲಸ ಮಾಡಲೇಬೇಕಾದ್ದೆ. ಸತ್ಯ ಹೇಳಿದರೆ ಅದಕ್ಕೆ ನ್ಯಾಯ ಸಿಗಲಿ ಅಂತೇಳಿ ಕೇಳೋದು ತಪ್ಪಲ್ಲ. ಹಾಗಾಗಿ ಅವ್ರು ಹೇಳಿದ್ದಾರೆ. ಅದನ್ನು ಬಿಟ್ಬಿಟ್ಟು ಈಗ ಚಿನ್ನಯ್ಯ ಒಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದ ಅದು ಒಂದು ರೀತಿಯಲ್ಲಿ ಹೇಳಿಕೆ ಆಗಿತ್ತು. ತದನಂತರವಾಗಿ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾನೆ. ಅದಾದ ನಂತರ 6 ತಿಂಗಳು ಬಿಟ್ಬಿಟ್ಟು ಈಗ 200 ಕೋಟಿ ಅಂತೇಳಿ ಕತೆ ಕಟ್ತಾನೆ. ಹೇಳ್ತಕ್ಕಂಥದ್ದು ಅದು ನಿಜನೋ ಸುಳ್ಳು ಓಕೆ, ಆದರೆ 6 ತಿಂಗಳು ಬೇಕಾಯ್ತಾ 200 ಕೋಟಿ ಅಂತ ಹೇಳಲಿಕ್ಕೆ? ಮೊದಲೇ ನಾನು ಸುಳ್ಳು ಹೇಳಿದ್ದೀನಿ ಅಂತೇಳಿ ಹೇಳಿದಾಗ ಆವಾಗಲೇ ಹೇಳ್ಬೋದಾಗಿತ್ತಲ್ಲ, 200 ಕೋಟಿ ಅಮೌಂಟನ್ನು, ದೊಡ್ಡ ಅಮೌಂಟ್, ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆವಾಗಲೇ ಹೇಳ್ಬೋದಾಗಿತ್ತು. 6 ತಿಂಗಳು ಬಿಟ್ಟು ಹೇಳ್ತಾನೆ, ಹೌದಲ್ವಾ? ಇದು ಏನು ಅಂತಂದರೆ ಎಬಿಚಿಯಲ್ಲಿ, ಅಂದರೆ ಇದು ತಪ್ಪು, ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ತಪ್ಪು. ಇವನ ಮಾತಿನಲ್ಲಿ ಸುಳ್ಳು ಇರ್ಬೋದು, ಯಾವುದಾದ್ರೂ ಒಂದು ಸುಳ್ಳು ಇರುತ್ತೆ. 2 ಹೇಳಿಕೆಯಲ್ಲಿ ಯಾವುದಾದ್ರೂ ಒಂದು ಸುಳ್ಳು ಹೇಳುತ್ತೆ. ಇದು ಮತ್ತು 3ನೇ ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾನೆ, ಅಂದರೆ ರಿಟ್ ಅರ್ಜಿಯಲ್ಲಿ ಕೊಟ್ಟಿರೋದು. ಬಟ್ ಹೇಳಿಕೆ ಕೊಟ್ಟಿರೋದು ಮಾತ್ರ 2. ಅದರಲ್ಲಿ ಯಾವುದಾದ್ರೂ ಒಂದು ಸುಳ್ಳು ಇರುತ್ತೆ. ಆದರೆ ಇದು ಎಷ್ಟು ನಿಜ ಇದೇನೋ, ಎಷ್ಟು ಸತ್ಯಾಂಶ ಇದೇನೋ ಗೊತ್ತಿಲ್ಲ. ಇವ್ರ ಹೆಸರು ಬಂದಿದೆ ಅಂತ ಹೇಳಬೇಕೇ ಹೊರತು ಇವರು
ಆತ 164 183 ಸ್ಟೇಟ್ಮೆಂಟ್ ಕೊಟ್ಟಾಗ ಯಾರ ಹೆಸರು ವೀರೇಂದ್ರ ಹೆಗಡೆ ಅವ್ರ ಹೆಸರು ಹೇಳಿದನೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಹೆಗ್ಗಡೆಯವರ ವಿರುದ್ಧ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಇವರು 200 ಕೋಟಿ ರೂಪಾಯಿ, ಪ್ರಕಾಶ್ ರಾಜ್ ಬಂದಿದ್ದಾನೆ, ಇವರು ಎಡಪಂಥೀಯರು, ಹೀಗೆ ಇದು ಸತ್ಯ ಅಂತೇಳಿ ಬಿಂಬಿಸಿ ಮಾತನಾಡುವಂಥದ್ದು ಏನಿದೆಯಲ್ಲ ಅದು ತಪ್ಪಲ್ವಾ? ಆಯಿತು, ನೀವು ಮಾರಿಕೊಂಡ ಮಾಧ್ಯಮದವರಿಲ್ವಾ ಇವತ್ತು ಖ್ಯಾತ ಪತ್ರಕರ್ತರು? ಯಾಕಂತಂದರೆ ಪತ್ರಿಕೋದ್ಯಮದಲ್ಲಿ ತಮ್ಮ ವೃತ್ತಿಪರ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಎಲ್ಲ ಪತ್ರಕರ್ತರು ಆ ರೀತಿ ಇರೋದಿಲ್ಲ. ಆದರೆ ಕೆಲವೊಂದು ಮಾಧ್ಯಮದವರು ಹಾಗಾಗಿನೇ ಅವರು ಕೆಲವೊಂದು ಮಾರಿಕೊಂಡ ಮಾಧ್ಯಮಗಳು ಅಂತ ಬರೆದಿದ್ದಾರೆ ಅವರು. ಯಾಕಂದರೆ ಇವತ್ತು ಶಶಿಧರ್ ಭಟ್ರು ಅವರು ಪಾಪ ಭಾಳ ವಿಶ್ಲೇಷಕವಾಗಿ ಹೇಳ್ತಾರೆ, ಸೈದ್ಧಾಂತಿಕವಾಗಿ ಮಾರಾಟವಾದಂತಹ ಪತ್ರಕರ್ತರಿದ್ದಾರೆ, ಹಣಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರಿದ್ದಾರೆ, ಒತ್ತಡಕ್ಕಾಗಿ ಮಾರಾಟವಾದಂಥ ಪತ್ರಕರ್ತರಿದ್ದಾರೆ, ಲಾಭಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು ಕೂಡ ಇದ್ದಾರೆ. ಈ ರೀತಿಯಾಗಿ ಮಾರಾಟವಾದಂಥ ಪತ್ರಕರ್ತರು ವಿಭಿನ್ನ ರೀತಿಯಲ್ಲಿದ್ದಾರೆ. ಅದನ್ನು ಒಂದಿಷ್ಟು ನಿಮಗೆ ತಿಳಿಸಿ ಹೇಳ್ತೀನಿ. ಸೈದ್ಧಾಂತಿಕವಾಗಿ ಮಾರಾಟವಾದಂತಹ ಪತ್ರಕರ್ತರು ಅಂದರೆ ಏನು? ಸೈದ್ಧಾಂತಿಕವಾಗಿ ಮಾರಾಟವಾದ ಪತ್ರಕರ್ತರು ಅಂದರೆ ಒಂದು ನಿರ್ದಿಷ್ಟವಾಗಿ, ಅಂದರೆ ನಿರ್ದಿಷ್ಟ ರಾಜಕೀಯ, ಒಂದೇ ರಾಜಕೀಯ ಪಕ್ಷದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವರು ವಾಸ್ತವ ಏನಿದೆನೋ, ಎಷ್ಟು ಸತ್ಯಾಂಶ ಇದೆನೋ ಏನೂ ಇಲ್ಲ. ಒಂದು ನಿರ್ದಿಷ್ಟವಾದಂತಹ ರಾಜಕೀಯ ಧಾರ್ಮಿಕ ಅಥವಾ ವೈಚಾರಿಕ ಸಿದ್ಧಾಂತಕ್ಕೆ ಬದ್ಧರಾಗಿ ವಾಸ್ತವಾಂಶಗಳಿಗಿಂತ ತಮ್ಮ ಸಿದ್ಧಾಂತವನ್ನು ಬೆಂಬಲಿಸುವ ಸುದ್ದಿಗಳನ್ನು ಮಾತನಾಡ್ತಾ ಇರ್ತಾರೆ. ಅದಕ್ಕೆ ಸೈದ್ಧಾಂತಿಕವಾಗಿ ಮಾರಾಟವಾದ ಪತ್ರಕರ್ತರು ಅಂತೇಳಿ ಕರೀತಾರೆ. ಎರಡನೇದಾಗಿ ಸಾಮಾಜಿಕವಾಗಿ ಮಾರಾಟವಾದಂಥ ಪತ್ರಕರ್ತರು ಅಂದರೆ ಒಂದು ತಮ್ಮ ಜಾತಿಯವರ ಪರವಾಗಿ ಮಾತನಾಡ್ತಕ್ಕಂಥದ್ದು, ಅಥವಾ ತಮ್ಮ ಒಂದು ಗುಂಪಿನ ಪರವಾಗಿ ಮಾತನಾಡ್ತಕ್ಕಂಥದ್ದು, ಒಂದು ಸಮುದಾಯದ ಪರವಾಗಿ ಮಾತನಾಡ್ತಕ್ಕಂಥದ್ದು, ಸಾಮಾಜಿಕ ಸಂಬಂಧಗಳ ಪ್ರಭಾವಕ್ಕೆ ಒಳಗಾಗಿ ಹೆಚ್ಚು ಸುದ್ದಿಗಳನ್ನು ಪ್ರಸಾರ ಮಾಡುವಂಥದ್ದು ಏನಿದೆಯಲ್ಲ ಅದು ಸಾಮಾಜಿಕವಾಗಿ ಮಾರಾಟವಾದ ಪತ್ರಕರ್ತರು ಅಂತೇಳಿ ಕರೀತಾರೆ. ಇನ್ನೊಂದು ಹಣಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು ಅಂದರೆ ಹಣ ಇರ್ಬೋದು, ಅಥವಾ ಉಡುಗೊರೆ ಇರ್ಬೋದು, ಅಥವಾ ಇತರೆ ವಸ್ತುಗಳು ಇರ್ಬೋದು, ಅಥವಾ ಇತರೆ ಆರ್ಥಿಕ ಲಾಭ ಇರಬಹುದು. ಇಂತಹ ಲಾಭಗಳಿಗೆ ಏನು ಮಾಡ್ತಾರೆ, ಸುದ್ದಿಯನ್ನು ತಿರುಚಿ ಏನು ಪ್ರಸಾರ ಮಾಡೋದಿದೆಯಲ್ಲ ಇದನ್ನು ಹಣಕ್ಕಾಗಿ ಮಾರಾಟವಾದಂಥ ಪತ್ರಕರ್ತರು ಅಂತೇಳಿ ಕರೀತಾರೆ. ಇನ್ನು ಒತ್ತಡಕ್ಕಾಗಿ ಮಾರಾಟವಾದ ಪತ್ರಕರ್ತರು ಅಂತಂದರೆ ಯಾವುದೋ ಒಬ್ಬ ರಾಜಕೀಯ ನಾಯಕರು ಒತ್ತಡ ಹಾಕ್ತಾರೆ ಅಂತೇಳಿ ಆಗಲಿ, ಇಲ್ಲ ಅಥವಾ ಅಧಿಕಾರಿಗಳಾಗಿರಲಿ ಅಥವಾ ಸಂಸ್ಥೆಗಳಾಗಿರಲಿ, ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಒತ್ತಡ ಹೇರ್ತಾ ಇದ್ದಾರೆ ಅಂತಂದಾಗ ನಿರ್ದಿಷ್ಟ ವ್ಯಕ್ತಿ ಸಂಸ್ಥೆಗೆ ಅಥವಾ ಪ್ರಭಾವಿ ವ್ಯಕ್ತಿ ಅಥವಾ ಸಂಸ್ಥೆಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ವರದಿಯನ್ನು ಮಾಡ್ತಾರಲ್ವ ಅದನ್ನು ಒತ್ತಡಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು ಅಂತೇಳಿ ಕರೀತಾರೆ. ಇನ್ನು ಲಾಭಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು, ಕೊನೆಯದಾಗಿ ಲಾಭಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು ಅಂತಂದರೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ, ಹಣದ ಉದ್ದೇಶಕ್ಕಾಗಿ, ಆರ್ಥಿಕ ಲಾಭಕ್ಕಾಗಿ ಅಥವಾ ಹುದ್ದೆಗಳಿಗಾಗಿ ಅಥವಾ ತನ್ನ ಪ್ರಚಾರಕ್ಕಾಗಿ ಅಥವಾ ವ್ಯಾವಹಾರಿಕ ಅನುಕೂಲ ಅಥವಾ ಭವಿಷ್ಯದ ಅವಕಾಶಗಳಿಗಾಗಿ ತಮ್ಮ ಪತ್ರಿಕೋದ್ಯಮದ ನೈತಿಕತೆಯನ್ನು ಬಿಟ್ಟು, ವಾಸ್ತವಾಂಶವನ್ನು ಬಿಟ್ಟು ಪ್ರಸಾರವನ್ನು ಮಾಡೋದೇನಿದೆಯಲ್ವ ಅದು ಲಾಭಕ್ಕಾಗಿ ಮಾರಾಟವಾದಂತಹ ಪತ್ರಕರ್ತರು ಅಂತೇಳಿ ಕರೀತಾರೆ. ಮಾರಾಟವಾದ ಪತ್ರಕರ್ತರಲ್ಲಿ ಹಲವಾರು ರೀತಿಯಲ್ಲಿದ್ದಾವೆ. ಹಾಗಾಗಿ ಇವನ್ನೆಲ್ಲವನ್ನೂ ಕೂಡ ಕೇಳಬೇಕಾಗಿತ್ತು. ಪತ್ರಕರ್ತರು ಅಥವಾ ಮಾಧ್ಯಮಗಳು ಏನಿದ್ದಾವಲ್ಲ ಇವರು ಏನು ಅಂತಂದರೆ ಸಾಮಾಜಿಕ ಸೇವೆ ಮಾಡ್ತಕ್ಕಂಥವ್ರು ಇವರ ಆದಾಯ ಏನಿದೆ ಇದನ್ನು ಲೋಕಾಯುಕ್ತಕ್ಕೆ ಕೊಡಬೇಕಾಗುತ್ತೆ, ರೆಡಿ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಮೊದಲು ಹೇಗಿದ್ದರು, ಯಾವ ರೀತಿ ಆದರು, ಇವತ್ತು ಬೆಂಗಳೂರಲ್ಲಿ ಏನೂ ಇಲ್ಲದೆ ಬಂದಿರತಕ್ಕಂಥವರು ಸಾವಿರಾರು ಕೋಟಿ ಪತ್ರಕರ್ತರು ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಅವರ ಏನು ಪತ್ರಕರ್ತರ ದುಡ್ಡಿನಿಂದ ಬಂತ ಅಥವಾ ಏನಾದರೂ ಬೇರೆ ಕೆಲಸ ಮಾಡಿದ್ರ ಅನ್ನೋದನ್ನು ಅವರು ವರದಿಯನ್ನು ಒಪ್ಪಿಸಬೇಕಾಗುತ್ತೆ. ಹಾಗಾಗಿ ಮಾರಿಕೊಂಡ ಮಾಧ್ಯಮಗಳು ಕೂಡ ಇದ್ದಾವೆ, ಇಲ್ಲ ಅಂತಲ್ಲ. ಮಾರಿಕೊಂಡ ಮಾಧ್ಯಮಗಳು ಅಂತಂದರೆ ತಮ್ಗೆ ಯಾಕ್ರಿ ಉರಿ, ನಿಮ್ಗೆ ಯಾಕೆ ಉರಿ?
ಕೇಳೋ ರೀತಿಯಲ್ಲಿ ಕೇಳಬೇಕು. ಅದನ್ನು ಬಿಟ್ಬಿಟ್ಟು 1-1.5 ಗಂಟೆ ಅವರಿಗೆ ಬೆದರಿಕೆ ಆಗುವ ರೀತಿಯಲ್ಲಿ, ಅವರನ್ನು ಮಣಿಸುವ ರೀತಿಯಲ್ಲಿ ಪ್ರಶ್ನೆ ಮಾಡೋದಿದೆಯಲ್ಲ, ಅದು ಪತ್ರಿಕೋದ್ಯಮದ ಲಕ್ಷಣ ಅಲ್ಲ, ಮಾಧ್ಯಮಗಳ ಲಕ್ಷಣ ಅಲ್ಲ ಅಂತೇಳಿ ನಾನು ಕರಿತಾ ಇದ್ದೀನಿ. ಹಾಗಾದರೆ ನಿಮಗೆ ನಾನು ಒಂದು ಚಾಲೆಂಜನ್ನು ಹಾಕ್ತೀನಿ. ಮಾರಿಕೊಂಡ ಮಾಧ್ಯಮಗಳು ಇಲ್ಲ ಅನ್ನೋದಾದರೆ ಸೌಜನ್ಯ ವಿಚಾರವನ್ನೇ ತಗೊಳ್ಳಿ. ಸೌಜನ್ಯ ವಿಚಾರ ಬಂದಾಗ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಒಂದಿಷ್ಟು ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತೆ. ಅದನ್ನು ಯಾಕೆ ನೀವು ಪ್ರಚಾರ ಮಾಡಲಿಲ್ಲ? ಅದರಲ್ಲಿ ಸೈಲೆಂಟ್ ಮೋಡ್ ಯಾಕಾದ್ರಿ ನೀವು? ಅಲ್ಲಿ ಯಾವ ರೀತಿಯಲ್ಲಿ ನೀವು ಮಾರಾಟವಾಗಿದ್ದೀರಿ? ಯಾಕೆ ಮಾರಾಟವಾಗಿರೋ ಪತ್ರಕರ್ತರ ಅನ್ನೋಕ್ಕಾಗಲ್ವೇನ್ರಿ? ಯಾಕೆ ಪ್ರಚಾರ ಮಾಡಲಿಲ್ಲ ನೀವು? ಹಾಗಾದರೆ ಸೌಜನ್ಯ ವಿಚಾರ ಬಂದಾಗ ಯಾಕೆ ಪ್ರಚಾರ ಮಾಡಲಿಲ್ಲ? ಅದರಲ್ಲಿರ್ತಕ್ಕಂಥ ಕೊಲೆಗಡಕರು ಯಾರು, ಅದನ್ನು ನ್ಯಾಯ ಕೊಡಿಸಿ ಅಂತೇಳಿ ಯಾಕೆ ಪ್ರಚಾರ ಮಾಡಲಿಲ್ಲ? ಈಗ CBI ಅವರು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಈಗ ನೀವು ಮರುತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? BJP ಅವರು CBIಗೆ ಮರುತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಪ್ರಚಾರ ಮಾಡ್ಬೋದಾಗಿತ್ತಲ್ವ? ಅದನ್ನು ಕೂಡ ಪ್ರಚಾರ ಮಾಡಲಿಲ್ಲ. SIT ರಚನೆ ಆಯಿತು. ಇಷ್ಟೊಂದು ಸಾಮೂಹಿಕ ಸಾಲು ಸಾಲು ಹೆಣಹೂತ ಪ್ರಕರಣ ಅನ್ನೋದನ್ನು ಬುರುಡೆ ಪ್ರಕರಣ ಅಂತಂದ್ರಲ್ರಿ. ಅಂದರೆ ನಿಮಗೆ ನೀವೇ ನ್ಯಾಯಾಧೀಶರಾಗ್ಬಿಟ್ರಾ? ತೀರ್ಪು ಬರೋದಕ್ಕಿಂತ SIT ತನಿಖೆ ಆಗೋದಕ್ಕಿಂತ ಮುಂಚಿತವಾಗಿಯೇ ನೀವೇ ನ್ಯಾಯಾಧೀಶರಾಗ್ಬಿಟ್ರಾ? ಇದು ತಪ್ಪಲ್ವಾ? ಇಲ್ಲಿ ಯಾವ ರೀತಿಯಾಗಿ ಮಾರಾಟ ಆದ್ರಿ? ಬುರುಡೆ ಪ್ರಕರಣ ಅಂತಂದ್ರಲ್ಲ, ನೀವು ಮಾರಾಟವಾದಂಥ ಪತ್ರಕರ್ತರ ಅಲ್ವಾ? ಬುರುಡೆ ಪ್ರಕರಣ, ಸಾಲು ಸಾಲು ಶವಹೂತ ಪ್ರಕರಣ. SITನೇ ಇದು ಶವಗಳ ನಗರ ಅಂತೇಳಿ ಕರೆದಿದೆ. ಶವಗಳ ನಗರ ಅಂತೇಳಿ ಸುಮ್ಮನೆ ಕರೀತಾ. SIT ರಚನೆ ಆಯಿತು. ಧರ್ಮಸ್ಥಳದಲ್ಲಿ ಯಾವೆಲ್ಲ ಪ್ರಕರಣಗಳಿಗೆ ಇವತ್ತಿನವರೆಗೂ ಆರೋಪಿ ಸಿಕ್ಕಿಲ್ಲ ಅದರ ಲಿಸ್ಟ್ ತೆಗೆದುಕೊಂಡಿದ್ದೀರಾ ನೀವು? ಅದನ್ನು ವರದಿ ಮಾಡಿದ್ದೀರಾ? ಧರ್ಮಸ್ಥಳದಲ್ಲಿ ವೇದವಲ್ಲಿ ಸತ್ತಿಲ್ವಾ? ಪದ್ಮಲತಾ ಸತ್ತಿಲ್ವಾ? ನಾರಾಯಣ, ಯಮುನಾ, ಆನೆ ಮಾವುತ ಪ್ರಕರಣ ಅವರು ಸತ್ತಿಲ್ವಾ? ಸೌಜನ್ಯ ಸತ್ತಿಲ್ವಾ? ಅವರೆಲ್ಲರೂ ಸತ್ತಿದಾರಲ್ಲ. ಅಲ್ಲಿ ಕಾಣೆಯಾದಂಥವರು ಇದುವರೆಗೂ ಕೊಡಗಿನ ಎಲ್ಲಿ ಹೋದ್ರು ಏನು ಅಂತೇಳಿ, ಪುರುಷರು ಮತ್ತು ಮಹಿಳೆಯರು ಅವರು ಎಲ್ಲಿಗೂ ಕೊಡಗಿನ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಅನ್ನೋದು ನ್ಯಾಯ ಕೇಳುತ್ತಪ್ಪ. ಅದನ್ನ ಯಾಕೆ ನೀವು ಪ್ರಸಾರ ಮಾಡ್ತಾ ಇಲ್ಲ? SIT ರಚನೆ ಆದಮೇಲೆ ಎಷ್ಟು UDRಗಳು ಅವರನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ? 74 ಅಸಹಜ ಸಾವುಗಳ ತನಿಖೆ ಏನಾಯಿತು? ಅದಕ್ಕೆ ಏನು ಪ್ರತ್ಯೇಕ FIR ಹಾಕಿದ್ರಾ ಇಲ್ವಾ? ಅದನ್ನು ಪ್ರಸಾರ ಮಾಡ್ಬೋದಾಗಿತ್ತಲ್ವ? ಅದನ್ನು ಯಾಕೆ ನೀವು ಪ್ರಸಾರ ಮಾಡಲಿಲ್ಲ? ಯಾಕೆ ನೀವು ಮಾರಿಕೊಂಡ ಮಾಧ್ಯಮಗಳಲ್ವ? ಮಾರಿಕೊಂಡ ಮಾಧ್ಯಮಗಳಾಗಿರೋದಕ್ಕೇ ಪ್ರಸಾರ ಮಾಡಿಲ್ಲ. ಇಲ್ಲ ಅಂತಂದರೆ ಪ್ರಸಾರ ಮಾಡ್ತಾ ಇದ್ದೆ. ತದನಂತರವಾಗಿ ಅಲ್ಲಿ ಎಷ್ಟು ಜನ ಕಾಣೆಯಾದವರು ಬಂದರು, ಎಷ್ಟು ಕೇಸ್ಗಳು ರಿಜಿಸ್ಟರ್ ಆದವು, ಅದರ ಬಗ್ಗೆ ತನಿಖೆ ಮಾಡಿದ್ರಾ? ಅಲ್ಲ, ಅದ್ರ ಬಗ್ಗೆ ನೀವು ಪ್ರಸಾರ ಮಾಡಿದ್ರಾ? ಪ್ರಸಾರ ಮಾಡಲಿಲ್ಲ. ಇಲ್ಲ, ಈ ರೀತಿಯಲ್ಲಿದೆ. ಯಾರು ತಮ್ಮ ಕರ್ನಾಟಕದಲ್ಲಿ ಯಾರಾದರೂ ಈ ರೀತಿ ಕಾಣೆಯಾಗಿದ್ದರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಕಾಣೆಯಾದವರು ಬಂದು SIT ರಚನೆಯಾಗಿದೆ, ಅದಕ್ಕೆ ನೀವು ಹೋಗಿ ನೀವು ಕೇಸ್ ದಾಖಲಿಸಿ ಅಂತೇಳಿ ಪ್ರಸಾರ ಮಾಡಿದ್ರಾ? ಅದನ್ನು ಪ್ರಸಾರ ಮಾಡಲಿಲ್ಲ. ಯಾಕೆ ಪ್ರಸಾರ ಮಾಡಲಿಲ್ಲ? ಅಲ್ಲಿ ಸತ್ತಿರ್ತಕ್ಕಂಥವರು ಮನುಷ್ಯರಲ್ವಾ? ಅದನ್ನು ಯಾಕೆ ಪ್ರಸಾರ ಮಾಡಲಿಲ್ಲ ನೀವು ತಾವುಗಳು? ಇಷ್ಟೊಂದೆಲ್ಲ ಇದ್ದಾವೆ, ಮಾರಿಕೊಂಡ ಮಾಧ್ಯಮಗಳು ಇದ್ದಾವೆ. ಹಾಗಾಗಿನೇ ಪ್ರಕಾಶ್ ರಾಜ್ ಅವರು, ನಾನು ಈ ವಿಚಾರವಾಗಿ ಮಾತ್ರ ನಾನು ಹೇಳ್ತಾ ಇರೋದು. ಇನ್ನು ಉಳಿದಂತೆ ಪ್ರಕಾಶ್ ರಾಜ್ ಅವರು ಹೆಂಗೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಪ್ರಕಾಶ್ ರಾಜ್ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಪ್ರಕಾಶ್ ರಾಜ್ ಅವರು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿದ್ದಾರೆ, ಬೂಟು ನೆಕ್ಕುವ ಮಾಧ್ಯಮಗಳು ಅಂತ ಹೇಳಿ ಹಾಗೆ ಹೇಳಬೇಕಾಗಿತ್ತು. ಇದಿಷ್ಟನ್ನು ಯಾಕೆ ಪ್ರಸಾರ ಮಾಡಲಿಲ್ಲ ತಾವುಗಳು? ಒಂದು ಮಹಿಳೆಯ ಶವ ಒಂದು ಅಂಥೇಳಿ ಅದು ಇದಾಯಿತು. ಬಂಗ್ಲೆಗುಡ್ಡೆಯಲ್ಲಿ ಏನು ಸಾವಿರಾರು ಮೂಳೆಗಳು ಸಿಕ್ಕವಲ್ಲ, ಅದನ್ನ ಯಾಕೆ ಪ್ರಸಾರ ಮಾಡಿಲ್ಲ ನೀವು? ಸುವರ್ಣ ನ್ಯೂಸು ಅಜಿತ್ ಹನುಮಕ್ಕನವರು ತಾವು ಅಲ್ಲಿ ಏನೂ ಸಿಗಲೇ ಇಲ್ಲ ಅಂತ ಹೇಳ್ತೀರಿ. 8 ತಲೆಬುರುಡೆಗಳು ಸಿಕ್ಕಿದ್ದಾವೆ, 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಯಾಕೆ ಪ್ರಸಾರ ಮಾಡೋದಿರಲಿ, ಸುಳ್ಳನ್ನು ಯಾಕೆ ಹೇಳ್ತಾ ಇದ್ದೀರಿ ತಾವುಗಳು? ಸುಳ್ಳನ್ನು ಯಾಕೆ ಹೇಳ್ತಾ ಇದ್ದೀರಿ ಮಹಾಸ್ವಾಮಿಗಳೇ? ಇದು ಮಾರಿಕೊಂಡ ಮಾಧ್ಯಮಗಳಲ್ವ? ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು FSL ರಿಪೋರ್ಟಿಗೆ ಕಳಿಸಿದಾರಲ್ವಾ? FSL ರಿಪೋರ್ಟಿಗೆ ಕಳಿಸಿದ್ದಾರೆ ಅಂತೇಳಿ ಅದನ್ನು ಯಾಕೆ ಪ್ರಸಾರ ಮಾಡಲಿಲ್ಲ? ಅದರಲ್ಲಿ ಒಂದು ತಲೆಬುರುಡೆ ಮಹಿಳೆಯದ್ದು, ಅದು ಹಿಂಸೆಯಿಂದ
ಕೂಡಿದೆ ಅಂತೇಳಿ BLR ಪೋಸ್ಟ್ ವರದಿ ಮಾಡಿತು, ಬೆಂಗಳೂರು ಪೋಸ್ಟ್. ತಾವ್ಯಾಕೆ ಪ್ರಸಾರ ಮಾಡಲಿಲ್ಲ? ಮಾರಿಕೊಂಡ ಮಾಧ್ಯಮದವರಲ್ವ ನೀವು? ಮತ್ತಾಗಾದರೆ ಮಾರಿಕೊಂಡ ಮಾಧ್ಯಮದವರೇ. ರಾತ್ರಿಯಲ್ಲಿ 2 SIT ರಚನೆಯಾಗಿ ತಿಂಗಳುಗಳು ಕಳೆದಾದ ಮೇಲೆ ಅಲ್ಲಿಯ ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ರಾತ್ರಿ ಸುಮಾರು ಹೆಂಗಸಿನ ಸೆರೆಗೆ ಹೇಳಿತಾರೆ. ಅದು ರಾಜ್ಯಾದ್ಯಂತ ಪ್ರಸಾರ ಆಗುತ್ತೆ ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಸಾಮಾಜಿಕ ವಲಯಗಳಲ್ಲಿ. ಅದನ್ನು ಯಾರು ಕೂಡ ಒಂದು ಸುಮೋಟೋ ಕೇಸ್ ದಾಖಲು ಮಾಡಲಿಲ್ಲ. ಅದನ್ನೇ ಯಾಕೆ ನೀವು ಪ್ರಸಾರ ಮಾಡಲಿಲ್ಲ? ಸತ್ಯವನ್ನು ಸುಳ್ಳು ಅಂಥೇಳಿ ನೀವು ಬಿಂಬಿಸ್ತಾ ಇದ್ದೀರಿ. ಸತ್ಯವನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಮಾರಿಕೊಂಡ ಮಾಧ್ಯಮದವರ ಲಕ್ಷಣ ಅಲ್ವಾ? ನ್ಯಾಯ ಕೇಳೋದು ತಪ್ಪ. ನಿಮ್ಮ ಪ್ರಕಾರ ನ್ಯಾಯ ಕೇಳಿದವರು ಬುರುಡೆ ಅನ್ನೋದು, ನ್ಯಾಯ ಕೇಳಿದರೆ ಧರ್ಮವನ್ನು ತಂದಿಡೋದು, ನ್ಯಾಯ ಕೇಳಿದರೆ ಒಂದು ದೇವರನ್ನು ತಂದಿರ್ತಕ್ಕಂಥದ್ದು ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಯಾವತ್ತು ದೇವರನ್ನು ಅಡ್ಡ ತಂದಿದ್ದಾರೆ. ಮಂಜುನಾಥ ದೇವರು ನನ್ನದು, ಅಣ್ಣಪ್ಪ ದೇವರು ನನ್ನದು. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಇವತ್ತು ಅಲ್ಲಿನ ಕರ್ಮಕಾಂಡ ಬಯಲಾಗಲಿ ಅಂತೇಳಿ ಬಿಟ್ಟಿದ್ದಾನೆ ಅಂತ ಹೇಳಿದರೆ, ಇವತ್ತು ಒಳ್ಳೆಯದಾಗಲಿ, ಇಲ್ಲಿಯ ಅಧರ್ಮ ಎಲ್ಲ ಕಳೆದು ಹೋಗಿ ಧರ್ಮ ಉಳಿಲಿ ಅಂತೇಳಿ ಹೋರಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ದೇವರನ್ನು ಅಡ್ಡ ತಂದಿಲ್ಲ. ಇದೇ ಮಾಧ್ಯಮಗಳು ದೇವಸ್ಥಾನಕ್ಕೆ JCB ನುಗ್ಗಿಸ್ತೀವಿ ಅಂಥೇಳಿ ಮಹೇಶ್ ಶೆಟ್ಟಿ ತುಮ್ಮರೋಡಿ ಅವರು ಹೇಳಿದರು ಅಂಥೇಳಿ ಕಟ್ಟು ಎಡಿಟ್ಟು ಮಾಡಿದಂತಹ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ರಿ. ಅದು ಮಾರಿಕೊಂಡ ಮಾಧ್ಯಮಗಳಲ್ವಾ? ಅಂದರೆ ಜನರಿಗೆ ಇವರು ಸುಳ್ಳುಗಾರರು, ಇವರು ಬುರುಡೆಗಳು, ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ಸುಳ್ಳನ್ನು ನೀವು ಪ್ರಸಾರ ಮಾಡಿದ್ರಲ್ವ? ಅದು ನಾಚಿಕೆ ಆಗಲ್ವ ನಿಮಗೆ? ನೀವು ಮಾರಿಕೊಂಡ ಮಾಧ್ಯಮಗಳಲ್ವ? ಯಾವುದೋ ಕಟ್ಟು ಎಡಿಟು ಪೇಸ್ಟನ್ನು ಮಾಡಿರ್ತಕ್ಕಂಥ ವಿಡಿಯೋವನ್ನು ಹಾಕಿದ್ರಲ್ವ? ಅದಾದ ನಂತರ ಅದು ಕಟ್ಟು ಎಡಿಟು ಪೇಸ್ಟ್ ವಿಡಿಯೋ ಅಂತ ಗೊತ್ತಾದ ಮೇಲೆ ಆದರೂ ಕೂಡ ನೀವು ಹೇಳ್ಬೋದಾಗಿತ್ತಲ್ವ? ರಾಜಕೀಯ ನಾಯಕರೆಲ್ಲ ಹೇಳ್ತಾ ಇದ್ರು ಶಾಸಕರ ಭವನದಲ್ಲಿ, ಆವಾಗ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತಲ್ವ? ಅದನ್ನೇ ಯಾಕೆ ಪ್ರಸಾರ ಮಾಡಿದ್ರಿ ನೀವು? ಗೊತ್ತಾದ ಮೇಲೆ ಇದು ಕಟ್ಟು ಎಡಿಟ್ ಪೇಸ್ಟ್, ಇದು ನಿಜ ಅಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅದನ್ನ ಯಾಕೆ ವರದಿ ಮಾಡಲಿಲ್ಲ ತಾವುಗಳು? ಹಾಗಾದರೆ ಅದನ್ನ ಯಾಕೆ ವರದಿ ಮಾಡಲಿಲ್ಲ ತಾವುಗಳು? ಇಷ್ಟೊಂದೆಲ್ಲ ತಪ್ಪುಗಳನ್ನು ಇಟ್ಟುಕೊಂಡ್ಬಿಟ್ಟು ನೀವುಗಳು ಪ್ರಕಾಶ್ ರೈ ಅವ್ರ ಮೇಲೆ ಮುಗಿ ಬೀಳ್ತಿರಲ್ವ? ತಪ್ಪಲ್ವ ನಿಮ್ಮದು? ಮಾರಿಕೊಂಡ ಮಾಧ್ಯಮಗಳು ಹೌದಲ್ವಲ್ರಿ? ಹೌದು, ಮಾರಿಕೊಂಡ ಮಾಧ್ಯಮಗಳು, ಎಂಜಲು ತಿನ್ನುವ ಮಾಧ್ಯಮಗಳು. ಸೈದ್ಧಾಂತಿಕವಾಗಿ ಅಥವಾ ಹಣಕ್ಕಾಗಿ ಅಥವಾ ಯಾರದ್ದೋ ಒತ್ತಡಕ್ಕಾಗಿ ಸಾಮಾಜಿಕವಾಗಿ ಮಾರಾಟವಾದಂಥ ಪತ್ರಕರ್ತರಲ್ವೇನ್ರಿ? ಮತ್ತೆ ಇನ್ನೇನನ್ಬೇಕಾಗುತ್ತೆ? ಬೆದರಿಸ್ತಕ್ಕಂಥದ್ದು ಇದು ತಪ್ಪಲ್ವೇನ್ರಿ? ನೀವು ಸರಿಯಾಗಿದ್ದಿದ್ರೆ ನಾನು ಮಾತನಾಡುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಬ್ಬ ಪತ್ರಕರ್ತರಿಗೆ ಇರಬೇಕಾದಂತಹ ಲಕ್ಷಣಗಳು, ಒಬ್ಬ ಮಾಧ್ಯಮದ ಪತ್ರಕರ್ತರಿಗೆ ಇರಬೇಕಾದಂತಹ ಲಕ್ಷಣಗಳೇ ಇಲ್ವಲ್ರಿ? ಇವತ್ತು ಎಷ್ಟೋ ಜನ ಪತ್ರಕರ್ತರು ವೃತ್ತಿನಿಷ್ಠೆಯಿಂದ ಯಾವುದೇ ಲಾಭವನ್ನು ಪಡೆಯದೇನೆ ಇದ್ದಕ್ಕಿದ್ದಂಗೆ ಇವತ್ತು ವೃತ್ತಿನಿಷ್ಠೆ ಮೆರೆತಕ್ಕಂತಹ ಪತ್ರಕರ್ತರು ಎಷ್ಟೋ ಜನ ಇದ್ದಾರೆ. ಅವರಿಗೊಂದು ಸಲ್ಯೂಟನ್ನು ಹೇಳ್ತೀವಿ ನಾವು. ಆದರೆ ನಿಮ್ಮಂತಹ ಮಾಧ್ಯಮಗಳಿಂದ ಇವತ್ತು ಸಾಮಾಜಿಕ ವಲಯಗಳಲ್ಲಿ ಇವತ್ತು ಒಂದು ಆಕ್ರೋಶ ಎದ್ದೇಳ್ತಾ ಇದೆ. ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಒಂದಿಷ್ಟು ಉಗಿತಾ ಇದ್ದಾರೆ. ಇವತ್ತು ಆಕ್ರೋಶ ಹೊರಗಾಗ್ತಾ ಇದೆ. ಅದು ನಿಮ್ಮಂಥವರಿಂದನೇ. ಹಾಗಾಗಿ ಮಾರಿಕೊಂಡ ಮಾಧ್ಯಮಗಳು ಇವತ್ತು ಇದ್ದಾವೆ. ಹಾಗಾಗಿ ಈ ಥರದಂತಹ ಲಕ್ಷಣಗಳಿಗೆ ಮುಂದೊಂದು ದಿವಸ ಬೆಲೆ ತೆರಲೇಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.